ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಬನ್ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬಿಸಿಯಾಗಿ ಪಾಲು 1 ಟೀ ಸ್ಪೂನು ಬಟರ್ ಹಾಕೋಣ. 100 ಗ್ರಾಮ್ ಚಿಕನ್ ನಾನು ಸಣ್ಣಾಗಿ ಕಟ್ ಮಾಡಿದ್ದು, ಚಿಕ್ಕದ ಪೀಸಾಗಿ ಕಟ್ ಮಾಡಿದ್ದು ಹಾಕೋಣ. ಅದನ್ನು ಫ್ರೈ ಹಾಕಬೇಕು. ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಅದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು. ಚಿಕನ್ ಬನ್ ಸ್ಟಫ್ದ ರೆಸಿಪಿ ಅಂತಿದ್ದು ಒಳ್ಳೆ ಟೇಸ್ಟ್ ಆಗಿದೆ. ಇದು ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಾಡೋಕ್ಕೆ ಕಷ್ಟ ಏನಿಲ್ಲ, ಬೇಗ ರೆಡಿ ಆಗ್ತದೆ. ಸ್ವಲ್ಪ ಅರಿಶಿನ ಪೌಡ್ರು ಎಲ್ಲನೂ ಮಿಕ್ಸ್ ಹಾಕೋಣ. 3/4 ಟೀ ಸ್ಪೂನು ಚಿಲ್ಲಿ ಪೌಡ್ರು, 3/4 ಟೀ ಸ್ಪೂನು ಗರಂ ಮಸಾಲ ಪುಡಿ, 1/4 ಟೀ ಸ್ಪೂನು ಧನಿಯಾ ಪೌಡ್ರು. ಚೆನ್ನಾಗಿ ಮಿಕ್ಸ್ ಹಾಕೋಣ. ಇದು ಬೇಗ ರೆಡಿ ಆಗುತ್ತೆ. ಚಿಕನ್ ಎಲ್ಲ ಬೇಗ ಬೇಗುತ್ತೆ. ಏನಂದ್ರೆ ಚಿಕ್ಕ ಪೀಸ್ ಅಲ್ವಾ, ಅದಕ್ಕೆ. ಈಗ ಚಿಕನ್ ಎಲ್ಲ ರೆಡಿ ಆಗಿದೆ, ಒಂದು ಫ್ರೈ ಆಗಿದ್ದು. ಈ ಟೈಮಲ್ಲಿ 1 ಟೀ ಸ್ಪೂನು ಸೋಯಾ ಸಾಸ್ ಹಾಕೋಣ. 1 ಟೀ ಸ್ಪೂನು ಟೊಮ್ಯಾಟೊ ಸಾಸು ಹಾಕೋಣ. 1 ಟೀ ಸ್ಪೂನು ಕ್ರಶ್ಡ್ ಪೆಪ್ಪರ್ ಹಾಕೋಣ. ಮೆಣಸಿನಕಾಳು ಕ್ರಷ್ ಮಾಡಿದ್ದು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್. ಚಿಕ್ಕನೆಲ್ಲ ಒಂದು ಸೈಡಲ್ಲಿ ಹಾಕಿ 1 ಟೀ ಸ್ಪೂನು ಮೈದಾ ಹಾಕೋಣ. 2 ಟೀ ಸ್ಪೂನು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು ಕ್ರೀಮ್ ಆಗುತ್ತಲ್ಲ, ಸಾಸ್ ರೆಡಿ ಆಗೋದು. ಇದೆಲ್ಲ ಮಿಕ್ಸ್ ಹಾಕಿ. ಈಗ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಬಟರ್ ಚಿಲ್ಲಿ ಚಿಕನ್ ರೆಸಿಪಿ ರೆಡಿಯಾಗಿದ್ದು. ಬನ್ ರೆಡಿ ಆಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಬಣ್ಣೆಲ್ಲ ಹಾಕಿ, ಬಣ್ಣಿನ ಈ ಸೈಡ್ ಇಲ್ವಾ, ಇದೊಂದು ಕಟ್ ಮಾಡಿಡಬೇಕು. ಸ್ವಲ್ಪ ಇಷ್ಟೇ ರೌಂಡಿಲ್ಲ, ಈ ರೀತಿಯಲ್ಲಿ ಕಟ್ ಮಾಡಿಡಬೇಕು. ಇದು ಬಿಸಿ ಹಾಕಬಾರ್ದು. ಇಲ್ಲ ಈ ಸೈಡ ಯಾವುದು ಸೈಡ್ ಅದು ಕಟ್ ಹಾಕಬೇಕು, ಪರವಾಗಿಲ್ಲ. ಫಿಲ್ಲಿಂಗು ಇಲ್ಲಿ ಈ ರೀತಿಯಲ್ಲಿ ಹಾಕು. ಎಷ್ಟು ಬೇಕಾದರೆ ಅಷ್ಟು ಫಿಲ್ಲಿಂಗ್ ಹಾಕಬೇಕು. ಕಟ್ ಮಾಡಿಲ್ವಾ ಪೀಸ್ ಹಾಕಿ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಹಾಕಿ ಪ್ರೆಸ್ ಮಾಡಬೇಕು ಅಷ್ಟೇ. ಫಿಲ್ಲಿಂಗ್ ಎಲ್ಲ ಹಾಕಿಟ್ಟಿದ್ದೀವಿ. ನೀವು ಒಂದು ಬೌಲ್ ಒಂದು ಮೊಟ್ಟೆ ಹೊಡೆದು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ, ಚೆನ್ನಾಗಿ ಮಿಕ್ಸ್ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. 2 ಸೈಡ್, ಒಂದು ಸೈಡ್ ರೆಡಿ ಆಗೋ ಟೈಮಲ್ಲಿ ತಿರುಗಿ ಹಾಕಿ 2 ಸೈಡು ಫ್ರೈ ಹಾಕೋಣ. ಬೇಗ ರೆಡಿ ಆಗುತ್ತೆ. ಈಗ 2 ಸೈಡೆಲ್ಲ ಫ್ರೈ ಆಗಿದ್ದು ರೆಡಿ ಆಗಿದ್ದು. ಈಗ ನಮ್ಮದು ಬಟರ್ ಚಿಲ್ಲಿ ಚಿಕನ್ ಬನ್ ರೆಸಿಪಿ ಈಸಿಯಾಗಿ ರೆಡಿಯಾಗಿದ್ದು. ಇದು ಈಸಿ ಅಲ್ವಾ? ಗೆಸ್ಟ್ ಎಲ್ಲ ಮನೇಲಿ ಅನ್ನೋ ಟೈಮಲ್ಲಿ ಈ ರೀತಿಲಿ ಬೇಗ ರೆಡಿ ಹಾಕಿಡಬೇಕು. ಫಸ್ಟ್ ಅಂದರೆ ಚಿಕನ್ ರೆಡಿ ಹಾಕಿಡಬೇಕು, ಅಷ್ಟೇ ಟೈಮು, ಬೇರೆ ಏನು ಟೈಮಿಲ್ಲ. ನಿಮ್ಮ ಕೈಲಿ ಚೀಸ್ ಇದೆಯಾ ಅಂದ್ರೆ ಚಿಕನ್ ಜೊತೆಯಿಂದ ಚೀಸ್ ಹಾಕಬೇಕು. ನಮ್ಮ ಮನೇಲಿ ಒಂದು 4 ಚೀಸ್ ಇಷ್ಟ ಅಂದರೆ ಒಂದು 4 ಇಷ್ಟ ಅಲ್ಲ, ಅದಕ್ಕೆ ನಾನು ಯಾರಿಗೂ ಹಾಕಿಲ್ಲ. ಚೀಸು ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ಇದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೀವೆಲ್ಲ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು, ಒಳ್ಳೆ ಟೇಸ್ಟಾಗಿರುತ್ತೆ. ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.